ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ಪ್ರೊಫೈಲಲ್ಲಿ ಅಂಜಲಿ ಅಂತ ಇವರು ಏನಕ್ಕೆ ಕಳಿಸಿದ್ದಾರೆ ಅಂದರೆ ಜೊತೆಗಾರ ಬೇಕು ಅಂತ ನಮಗೆ ಮಾಹಿತಿಯನ್ನು ಕಳಿಸಿರ್ತಾರೆ. ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ಅಥವಾ ಸಂಬಂಧ ಬೆಳೆಸೋದಕ್ಕೆ ಆಂಟಿಗಳು ಬೇಕಾದರೆ ನಿಮ್ಮ ಬಯೋಡೇಟಾನ ವಿತ್ ಫೋಟೋ ಸಮೇತ ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸಿಕೊಡಿ. ಖುದ್ದಾಗಿ ನಾವೇ ನಿಮಗೆ ಒಳ್ಳೆಯ ಒಂದು ಪೇರ್ ಆಗುವಂತಹ ವರನ ಹುಡುಕಾಟ ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ಅಂಜಲಿ ಬೀದರ್ನಲ್ಲಿ ವಾಸವಾಗಿರೋದು ನಿವಾಸಿಗಳಾಗಿರ್ತಾರೆ. ಸೊ ಪ್ರಸ್ತುತ ವಾಸವಾಗಿರೋದು ಬೀದರ್ನಲ್ಲಿ. ಇವರು ಕೆಲಸ ಮಾಡ್ತಕ್ಕಂಥ ಪ್ಲೇಸ್ ಬಂದುಬಿಟ್ಟು ಮಹಾರಾಷ್ಟ್ರ. ಸೊ ಬೀದರಿಂದ ಮಹಾರಾಷ್ಟ್ರ ಬರೀ 50-100 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಸ್ನೇಹಿತರೆ. ಹತ್ತಿರದಲ್ಲಿರ್ತಕ್ಕಂಥ ಒಂದು ಪ್ಲೇಸ್ ಯಾವುದು. ಪ್ರಸ್ತುತ ವಯಸ್ಸು ಆಗಿದೆ, ಅಂದರೆ ಮದುವೆ ವಯಸ್ಸು ಕೂಡ ಆಗ್ತಾ ಬಂದಿದೆ. ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕಾಟ ಮಾಡ್ತಿದ್ದಾನೆ. ತುಂಬ ಅಂದರೆ ತುಂಬ ಒಳ್ಳೆಯ ಸಂಸ್ಕೃತಿ ಉಳ್ಳಂತಹ ಒಳ್ಳೆಯ ಮನೆತನದಿಂದ ಬಂದಿರತಕ್ಕಂಥದ್ದು ಈ ಒಂದು ಅಂಜಲಿ ಅವರು. ಜೋಡಿ ಹಕ್ಕಿಯ ಥರ ಜೀವನ ನಡೆಸಬೇಕು ಅಂತ ಆಸೆ ಪಡ್ತಿದ್ದಾರೆ. ಕೆಲಸ ಅಂತ ಬಂದುಬಿಟ್ಟು ಇವ್ರದ್ದು 2015 ಇಸ್ವಿಯಲ್ಲಿ ಜಾಯ್ನ್ ಆಗ್ತಾರೆ. ಸೊ ಇಲ್ಲಿಂದಲೇ ಅಲ್ಲಿಗೆ ಹೋಗ್ಬಿಟ್ಟು ಕೆಲಸ ಮಾಡಿಕೊಂಡು ಆಮೇಲೆ ಬರ್ತಾರೆ ಸ್ನೇಹಿತರೆ. ನೋಡೋದಕ್ಕೆ ಸ್ವಲ್ಪ ದಪ್ಪವಾಗಿದ್ದಾರೆ ಆ್ಯಂಡ್ ವೈಟ್ ಆಗಿದ್ದಾರೆ. ಸಾರಿನಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಸ್ನೇಹಿತರೆ, ಮಲ್ಲಿಗೆ ಹೂವು ಅಂತ ಮುಟ್ಕೊಂಡು. ಆ್ಯಂಡ್ ಇವರಿಗೆ ಈ ರೀತಿಯಾಗಿರಬೇಕು, ಒಬ್ಬ ಜೊತೆಗಾರ ಬೇಕು ಅಂತ ಏನು ಹೇಳಿದರು ಅವರು ಯಾವ ರೀತಿಯಲ್ಲಿ ಇರಬೇಕಂತೆ. ಆ್ಯಂಡ್ ಇವರ ಹೆಚ್ಚಿನ ಮಾಹಿತಿ ನೋಡ್ಕೊಂಬರೋಣ. ನೋಡೋಕ್ಕೆ ಲಕ್ಷಣವಾಗಿದ್ದಾರೆ, ದಿನಾಲೂ ಯೋಗಾಸನ ಮಾಡ್ತಾರೆ. ಅದೇ ರೀತಿ ನೀವು ಸಹ ನನ್ನ ಒಂದು ಜೊತೆ ಯೋಗಾಸನ ಮಾಡಬೇಕು. ಸೊ ವಿಚಾರ ಅಂದರೆ ಇವರು ಏನಕ್ಕೆ ಇಷ್ಟೊಂದು ಲಕ್ಷಣವಾಗಿ ಇಷ್ಟೊಂದು ವೈಟಾಗಿ ಚೆನ್ನಾಗಿದ್ದಾರೆ ಅಂತಂದರೆ ಡೈಲಿ ಯೋಗಾಸನ ಮಾಡ್ತಾರಂತೆ ಗೆಳೆಯರೆ. ಮದುವೆ ಆದ ನಂತರ ಆ ಒಂದು ಗಂಡು ಸಹ ನನ್ನ ಒಂದು ಜೊತೆ ಯೋಗಾಸನ ಮಾಡಬೇಕು ಅಂತ ಹೇಳಿರೋದು. ಬೆಳಗ್ಗೆ 7 ಗಂಟೆಗೆ ಏಳಬೇಕು ನನ್ನ ಜೊತೆಗೆ. ಆ್ಯಂಡ್ ಅದೇ ರೀತಿಯಾಗಿ ಎಲ್ಲ ರೀತಿಯ ಅಡುಗೆ ಕೂಡ ನಾನೇ ಮಾಡಿಕೊಡ್ತೇನೆ. ಪ್ರಸ್ತುತ ನೀವು ಸಿಂಗಲ್ ಆಗಿದ್ದು, ಫ್ರೆಶ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದು ನನ್ನ ಜೊತೆ ಒಳ್ಳೆಯ ಒಂದು ಸಂಸಾರ ನಡೆಸ್ಕೊಂಡು ಹೋದರೆ ಸಾಕು. ಯಾವ ಹುಡುಗಿಯ ಒಂದು ಸಹವಾಸಕ್ಕೆ ಹೋಗದೆ ಪ್ರಸ್ತುತ ಒಳ್ಳೆಯ ಸಿಂಗಲ್ ಆಗಿರ್ತಕ್ಕಂಥ ಜೀವನದಲ್ಲಿದ್ದು ನನ್ನ ಜೊತೆ ಮದುವೆಯಾಗಿ ಒಂದು ಏನು ಕೂಡ ಕಡಿಮೆ ಬೀಳದ ರೀತಿಯಲ್ಲಿ ಸಂಸಾರ ನಡೆಸ್ಕೊಂಡು ಹೋದರೆ ಅಷ್ಟೇ ಸಾಕು ಅಂತ ಇವರ ಒಂದು ಮನಸ್ಸು ಹೇಳುತ್ತೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಈ ಒಂದು ಕೆಲಸವನ್ನು ನೀವೇ ನಡೆಸಿಕೊಂಡು ಹೋಗಬೇಕು. ನನ್ನ ಒಂದು ಜವಾಬ್ದಾರಿ, ನನ್ನ ಒಂದು ಮನೆಯ ಜವಾಬ್ದಾರಿ ಮತ್ತು ಎಲ್ಲ ರೀತಿಯ ಕೆಲಸಗಳನ್ನು ನೀವೇ ಮುಂದೆ ನಿಂತ್ಕೊಂಡು ನಡೆಸ್ಕೊಂಡು ಹೋಗಬೇಕು ಅಂತ ಇವ್ರು ಹೇಳಿರೋದು. ಆ್ಯಂಡ್ ಅವರ ಒಂದು ಕನಸಿನ ಕಾರು ನೋಡ್ಕೊಂಡು ಬಿಡಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ತಾರಾ ಜೀಪಿನ ಮಾಡೆಲಲ್ಲಿ ರೆಡಿಯಾಗಿರ್ತಕ್ಕಂತಹ ಕಾರಾಗಿರುತ್ತೆ. ಸೊ ಪ್ರಾಬಬ್ಲಿ ಇದನ್ನು ತೆಗೆದುಕೊಳ್ಬೇಕು ಅಂತ ಆಸೆ ಇತ್ತು, ಬಟ್ ದುಡ್ಡಿನ ಒಂದು ವಿಚಾರದಿಂದ ತೆಗೆದುಕೊಂಡಿಲ್ಲ ಸ್ನೇಹಿತರೆ. ಸೊ ಅಪ್ ಟು 2015 ಇಸ್ವಿಯಿಂದ ಇವಾಗ ಕೆಲಸ ಮಾಡ್ಕೊಂಡು ಬಂದರೂ ಕೂಡ ಇವರಿಗೆ ಒಂದು 5-10 ಲಕ್ಷ ಕೂಡಿ ಹಾಕೊಳ್ಳೋದಕ್ಕೆ ಆಗಿಲ್ಲ ಸ್ನೇಹಿತರೆ. ಯಾಕಂದರೆ ಹೆಣ್ಮಕ್ಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಖರ್ಚು. ಸೊ ಮೇಕಪ್ ಖರ್ಚೇ ಆಗಿರಲಿ, ಜೊತೆಗೆ ಇನ್ನಷ್ಟು ಬೇರೆ ಖರ್ಚೇ ಆಗಿರಲಿ, ಮತ್ತು ಫ್ಯಾಮ್ಲಿಯಲ್ಲಿ ಸ್ವಲ್ಪ ಏನಾದರೂ ಕೆಲಸ, ಸಭೆ ಸಮಾರಂಭ, ಮದುವೆ ಅದು ಇದು ಅಂತ ಬಂದರೆ ಅಲ್ಲೇ ಖರ್ಚಾಗುತ್ತೆ ಅಂತ ಹೇಳಿರೋದು. ಹಾಗಾಗಿ ಇವರು 1-2 ಲಕ್ಷ ರೂಪಾಯಿ ಅಷ್ಟೇ ಇವಾಗ ಕೂಡಿ ಹಾಕಿದ್ದಾರಂತೆ. ಮದುವೆ ಆದ ನಂತರ ನೀವು ಮನೇಲಿ ಏನಾದರೂ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂದರೆ ಮನೇಲಿ ಕೂಡ ಇರ್ಬೋದು, ಇಲ್ಲ ನಿನ್ನ ಜೊತೆ ಕೆಲಸಕ್ಕೆ ಬರ್ತೀನಿ, ನಾನು ಕೂಡ ಮಹಾರಾಷ್ಟ್ರದಲ್ಲಿ ಬರ್ತೀನಿ ಅಂತಂದರೂ ಕೂಡ ನೀವು ನನ್ನ ಜೊತೆ ಕೆಲಸಕ್ಕೂ ಕೂಡ ಬರ್ಬೋದು. ಇಬ್ಬರ ಒಂದು ದುಡ್ಡಿಂದ ಸೇವ್ ಹಾಕಿ ಈ ಒಂದು ಕಾರನ್ನು ತೆಗೆದುಕೊಂಡು ಇಬ್ಬರು ಕೂಡ ಸುತ್ತಾಡಬೇಕು ಅಂತ ಅವರ ಒಂದು ಕನಸು. ಅದು ಮದುವೆ ಆಗುವಂಥ ಹುಡುಗನ ಕೈಲಿ ದುಡ್ಡು ಕೊಟ್ಬಿಟ್ಟು ಆ ಒಂದು ದುಡ್ಡಿಂದ ನಾನೇ ಪ್ರಸ್ತುತ ತೆಗೆದುಕೊಂಡೆ ಅಂತ ಹೇಳ್ಕೊಳ್ಬೇಕು ಅಂತ ಅವರ ಒಂದು ಕನಸಾಗಿರುತ್ತೆ. ಅದನ್ನು ನೀವು ಈಡೇರಿಸಬೇಕು ಅಂತ ಹೇಳಿರೋದು. ಆ್ಯಂಡ್ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಒಳ್ಳೆಯ ಒಂದು ಇಂಚಸ್ಸಲ್ಲಿ ಇರ್ತಕ್ಕಂಥ ಒಂದು ಗಾಡಿಯಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಸಿಸ್ಟಮ್ಗಳನ್ನು ನೀವು ನೋಡ್ಕೊಳ್ಬೋದು. ಈ ಒಂದು ಸಿಸ್ಟಮ್ನಲ್ಲಿ ನೀವು ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೊಳ್ಬೋದು, ಹಾಟ್ಸ್ಪಾಟ್, ವೈಫೈ ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ನೀವು ಮೊಬೈಲಲ್ಲಿ ಏನೆಲ್ಲ ಆನ್ ಮಾಡ್ತೀರ ಅದೆಲ್ಲನೂ ಕೂಡ ಸೌಂಡ್ ಸಿಸ್ಟಮಲ್ಲಿ ಇಲ್ಲಿ ಕಾಣಿಸುತ್ತೆ. ಅವಾಗೆಲ್ಲ ಬರೀ ಸೌಂಡ್ ಸಿಸ್ಟಮ್ ಕೇಳಿಸಿತ್ತು. ಇನ್ನು ಇದರಲ್ಲಿ ಈಗ ಬಂದುಬಿಟ್ಟು TV ಸಿಸ್ಟಮ್ ಕೂಡ ಇದೆ. ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಅಂತ ಆನ್ ಮಾಡಿದ್ರೆ ಇದರಲ್ಲೂ ಕೂಡ ಅದೇ ರೀತಿಯಲ್ಲೂ ಕೂಡ ಆನ್ ಆಗುತ್ತೆ ಅಂತ ಹೇಳಿದ ಸ್ನೇಹಿತರೆ. ಆ್ಯಂಡ್ ಒಳ್ಳೆಯ ಒಂದು ಸ್ಟೇರಿಂಗ್ ಕೂಡ ನೋಡ್ಕೊಳ್ತಿದ್ದೀರ ನೀವಿದು. ಒಳ್ಳೆಯ ಒಂದು ಸ್ಟ್ಯಾಂಡರ್ಡ್ ಇರ್ತಕ್ಕಂತಹ ಒಂದು ಒಳ್ಳೆಯ ಟೆಕ್ನಾಲಜಿ ಉಳ್ತಕ್ಕಂತಹ ಸಿಸ್ಟಮ್ ಆಗಿರುತ್ತೆ. ಆ್ಯಂಡ್ ಇದು ಗೇರ್ ಸಿಸ್ಟಮ್ ಕೂಡ ನೋಡ್ಕೊಳ್ಬೋದು. ಎಷ್ಟೊಂದು ಸ್ಮಾಲ್ ಇದೆ ಅಂದರೆ ಜಸ್ಟು ಒಂದು ಸ್ಕ್ರೀನ್ ಟಚ್, ಅಂದರೆ ಒಂದು ಟಚ್ ಮಾಡಿದ್ರೆ ಸಾಕು ಈ ಒಂದು ಗೇರ್ ಅಪ್ ಟು ಹೋಗುತ್ತೆ ಆ್ಯಂಡ್ ಡೌನು ಆಗುತ್ತೆ ಸ್ನೇಹಿತರೆ. ಅಷ್ಟೊಂದು ಸಿಸ್ಟಮೆಟಿಕ್ ಆಗಿದೆ ಅಂತಲೇ ಅವ್ರಿಗೆ ಇಷ್ಟ ಆಗಿದೆ. ಆ್ಯಂಡ್ ಇದರಿಂದಲೂ ಕೂಡ ಕಾರ್ ಕಲಿಯೋದಕ್ಕೆ ತುಂಬ ಅಂದರೆ ತುಂಬ ಈಸಿ ಕೂಡ ಆಗುತ್ತೆ ಅಂತ ಹೇಳಿರೋದು. ಒಳ್ಳೆಯ ಒಂದು CC ಮೈಲೇಜಿಂಗ್ ಕೂಡ ಕೊಡ್ತಕ್ಕಂಥ ಕಾರು. ಇವಾಗ ನಿಮಗೆ ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ನೀವೇ ಖುದ್ದಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.